ಹರ ಓಂ ಗುರುಭ್ಯೋ ನಮಃ. ಗುರುದೇವೋ ಮಹಾದೇವೋ ಗುರುದೇವೋ ಸದಾಶಿವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲಿಗೆ ನನ್ನ ಕುಲದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಗುರುಗಳ ಪಾದದಡಿಯಲ್ಲಿ ನಮಸ್ಕಾರ ಮಾಡಿಕೊಂಡು, ಏನು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಎಲಿಯೂರು ಗ್ರಾಮದಲ್ಲಿ ಒಂದು ವಿಶೇಷವಾದಂಥ ಪ್ರತ್ಯಂಗಿರಾ ದೇವಿಯ ದೇವಸ್ಥಾನ ನಿರ್ಮಾಣಗೊಂಡಿದ್ದು ಭಕ್ತರ ಸಹಾಯದೊಂದಿಗೆ ಈ ಒಂದು ಮಾಘ ಮಾಸದಲ್ಲಿ ಗುರೂಜಿಯವರ ಅಪ್ಪಣೆ ಪಡೆದು ಹಾಗೂ ನಮ್ಮ ಪುರೋಹಿತರ ವರ್ಗದವ್ರನ್ನೆಲ್ಲ ಅಪ್ಪಣೆ ಪಡೆದು ಈ ಒಂದು ಮುಹೂರ್ತವನ್ನು ನಿಶ್ಚಯ ಮಾಡಿ ಈ ಒಂದು ದಿನ ಮೊದಲನೇ ಪೂಜೆ ಆರಂಭಗೊಳ್ತಾ ಇದೆ. ಈಗಾಗಲೇ ನೀವು ನೋಡ್ತಾ ಇದ್ದಂಗೆ ಎಲ್ಲವೂ ಕೂಡ ನಮ್ಮ ವೈದಿಕ ಭಟ್ರು ಕೂಡ ಎಲ್ಲರೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಈ ಒಂದು ಪುಣ್ಯಕ್ಷೇತ್ರ ಒಂದು ವಿಶೇಷವಾದಂಥ ಪುಣ್ಯಕ್ಷೇತ್ರ. ಏಕೆಂದರೆ ಏನು ನಮ್ಮ ಹಿಂಭಾಗದಲ್ಲಿ ನೋಡ್ತಾ ಇದ್ದೀರ ನೀವೆಲ್ಲರೂ, ದಕ್ಷಿಣದಿಂದ ಉತ್ತರಕ್ಕೆ ಹೇಮಾವತಿ ನದಿ ವಿಸ್ಮಯ ರೀತಿಯಲ್ಲಿ ಹರಿಯುತ್ತಾ ಇದೆ. ಅದೇ ರೀತಿ ನಮ್ಮ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ದೊಡ್ಡ ಕೆರೆಯು ಕೂಡ, ಎಲಿಯೂರಿನ ಕೆರೆಯು ಕೂಡ ನೀರು ತುಂಬಿದ್ದು ವಿಶೇಷವಾಗಿ ಹಿಂದೆ ಮತ್ತು ಮುಂದೆ ಎರಡು ಕಡೆಗೂ ನೀರು ಹರಿಯೋದ್ರಿಂದ ಈ ಒಂದು ಮಹಾನ್ ಪುಣ್ಯ ಕ್ಷೇತ್ರವಾಗ್ತಾ ಇದೆ. ಏಕೆಂದರೆ ಕೆಲವರಿಗೆಲ್ಲ ಈ ಕ್ಷೇತ್ರದ ಬಗ್ಗೆ ಗೊತ್ತಿರುತ್ತೆ. ನಾವು ಕೂಡ ಮೊದಲಿಗೆ ಸಾಧಾರಣ ಒಂದು 6 ವರ್ಷಗಳ ಹಿಂದೆ ಒಂದು ಗುಡಿಸಲನ್ನು ಕಟ್ಟಿ ಇಲ್ಲಿ ಹೋಮಾದಿಗಳನ್ನು ಮಾಡ್ತಾ ಇದ್ವಿ. ನಮ್ಮ ಗುರೂಜಿಯವರ ಆಶೀರ್ವಾದದೊಂದಿಗೆ ಇಲ್ಲಿ ಈಗಾಗಲೇ ಒಂದು ಸಾವಿರಾರು ಹೋಮಗಳು ಆಗಿದ್ದು ಸಾವಿರಾರು ಜನಕ್ಕೆ ಭಕ್ತರಿಗೆ ಒಳಿತನ್ನು ಕಂಡಿದ್ದಾರೆ. ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ದೇವಸ್ಥಾನ ಮಾಡಬೇಕಂತ ಒಂದು ಸಂಕಲ್ಪನಿಟ್ಟು ನಾನು ಗುರೂಜಿಯವರ ಬಳಿಯಲ್ಲಿ ಹೋದಾಗ ಗುರೂಜಿಯವರು ಅಷ್ಟಮಂಗಲ ಪ್ರಶ್ನೆಯನ್ನಿಟ್ಟು ದೇವಸ್ಥಾನ ಮಾಡ್ಬೋದು ಅಂತ ಅವ್ರ ಅಪ್ಪಣೆ ಕೊಟ್ಟಿದ ಮೇಲೆ ನಾವು ಈ ಕಾರ್ಯವನ್ನು ನಡೆಸಲಿಕ್ಕೆ ಪ್ರಾರಂಭಗೊಂಡೆವು. ಸಾಧಾರಣ ಈಗ 1 ವರ್ಷಗಳ ಕಾಲದ ಹಿಂದೆ ಈ ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ನಮ್ಮ ಕಾರ್ಕಳದ ನಾಗೇಂದ್ರ ಅವರು ಶಿಲ್ಪಿಗಳು ವಿಶೇಷವಾಗಿ ದೇವಸ್ಥಾನವನ್ನು ಮಾಡಿದ್ದಾರೆ. ಅದೇ ರೀತಿ ಒಂದು ಅದ್ಭುತವಾದಂಥ ಒಂದು ಯಾಗಶಾಲೆ ಕೂಡ ನಿರ್ಮಾಣಗೊಂಡಿದ್ದು ಇನ್ನೇನು ಇವತ್ತು ಪೂಜೆ ಆರಂಭಗೊಳ್ತಾ ಇದೆ. ನಾಳೆನೂ ಪೂಜೆ ಎಲ್ಲ ಹೋಮಾದಿ ಪೂಜೆಗಳಿರುತ್ತೆ. ಮತ್ತು 3ನೇ ದಿವಸದಲ್ಲಿ ಏನು ಈ ಕ್ಷೇತ್ರದಲ್ಲಿ ಗುರೂಜಿ ಮತ್ತು ಅವರ ವೈದಿಕ ವೃಂದದಲ್ಲಿ ಎಲ್ಲರೂ ಕೂಡ ಈ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅದ್ಭುತವಾಗಿ ನಡೀತದೆ. ಈ ಒಂದು ಏನು ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ನವದೇವತೆಗಳು ದೇವರುಗಳು ಕೂಡ 9 ದೇವರುಗಳು ಕೂಡ ನಮ್ಮ ಅಕ್ಕಪಕ್ಕದ ಕರಿಯಮ್ಮ, ಕೆಂಪಮ್ಮ, ಕೊಲ್ಲಾಪುರದಮ್ಮ, ತಿಪ್ಪೇರುದ್ರಸ್ವಾಮಿ, ಮಲ್ಲೇಶ್ವರ, ತದನಂತರ ಸಿದ್ದೇಶ್ವರ, ಚೌಡೇಶ್ವರಿ, ಪ್ರತ್ಯಂಗಿರಾ ದೇವಿ, ಈ ಥರ 9 ದೇವರುಗಳ ಒಂದು ಮೆರವಣಿಗೆ ಅದ್ಭುತವಾಗಿ ನಡೆದಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ನೀವು ಆಗಮಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ತದನಂತರ ಏನು 8ನೇ ತಾರೀಕು ಶನಿವಾರ ಸಂಜೆ ಒಂದು ಮಹಾಪ್ರತ್ಯಂಗಿರಾ ದೇವಿ ಹೋಮ ಕೂಡ ನಡೀತಾ ಇದ್ದು, ಅದೇ ರೀತಿ ಭಾನುವಾರ 9ನೇ ತಾರೀಕು ಒಂದು ವಿಶೇಷವಾದಂಥ ಧಾರ್ಮಿಕ ಕಾರ್ಯಕ್ರಮ ಕೂಡ ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮೈಸೂರಿನ ಮಹಾರಾಜರಾದಂಥ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯವರು, ಮೈಸೂರು ಸಂಸದರು ಹಾಗೂ ಮಹಾರಾಜರು ಅವರು ಕೂಡ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಅದು ಒಂದು ನಮ್ಮ ಮಹಾನ್ ಪುಣ್ಯ. ಅವ್ರು ಬರ್ತಾ ಇರುವಂಥದ್ದೇ ಈ ಕ್ಷೇತ್ರಕ್ಕೆ. ಮತ್ತು ನಮ್ಮ ಭಕ್ತರಿಗೆಲ್ಲರೂ ಕೂಡ ಭಾಳ ನಮ್ಮ ಅಕ್ಕಪಕ್ಕದ ಗ್ರಾಮಸ್ಥರು ಇರ್ಬೋದು, ನಮ್ಮ ಶಿರಾ ಭಾಗದ ಜನತೆ ಇರ್ಬೋದು, ಎಲ್ಲರೂ ಕೂಡ ಅವ್ರು ಬರೋದನ್ನೇ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸಾಧಾರಣ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಜನಸಮೂಹ ಬರುವಂಥ ಒಂದು ಎಲ್ಲ ಕೂಡ ಭಕ್ತರುಗಳು ಮಾತಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಅವತ್ತಿನ ದಿವಸ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಮಹಾರಾಜರವರು ಹಾಗೂ ನಮ್ಮ ಗುರೂಜಿಯವರಿಗೆ, ತದನಂತರ ಬರುವಂಥ ಎಲ್ಲ ಸ್ವಾಮೀಜಿಗಳಿಗೂ ವಿಶೇಷವಾದಂಥ ನಮ್ಮ ಎಲಿಯೂರಿನ ರಾಜಬೀದಿಗಳಲ್ಲಿ ಮೆರವಣಿಗೆ ಕೂಡ ಅದ್ಭುತವಾಗಿರುತ್ತದೆ. ಎಲ್ಲ ರೀತಿಯ ವಾದ್ಯಗಳು, ಚಂಡೆ ವಾದ್ಯ ಇರ್ಬೋದು, ಹರೆ ವಾದ್ಯ ಇರ್ಬೋದು, ಮಂಗಳವಾದ್ಯ ಇರ್ಬೋದು, ವೀರಗಾಸೆ, ಈ ರೀತಿ ಹಲವಾರು ವಾದ್ಯಗಳ ಮುಖಾಂತರ ಗುರೂಜಿಯವರಿಗೆ ಮತ್ತು ಮಹಾರಾಜರಿಗೆ ಒಂದು ಅದ್ಭುತವಾದಂಥ ಬೆಳ್ಳಿ ಪಲ್ಲಕ್ಕಿಯಲ್ಲಿ ಅವ್ರನ್ನ ಈ ಕ್ಷೇತ್ರಕ್ಕೆ ಬರಮಾಡ್ಕೊಳ್ತಾ ಇದ್ದೀವಿ. ತದನಂತರ ಧಾರ್ಮಿಕ ವೇದಿಕೆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ಅಲ್ಲಿ ಸಮಾರಂಭ ಕೂಡ ನಡೀತದೆ. ತದನಂತರ
ಬೆಳಿಗ್ಗೆಯಿಂದಲೂ ಸಂಜೆವರೆಗೂ ಒಂದು ಮಹಾ ದಾಸೋಹ ಕೂಡ ಭಕ್ತರ ಸಹಯೋಗದೊಂದಿಗೆ, ಯಾಕೆಂದ್ರೆ ಇದು ನನ್ನಿಂದ ಆಗ್ತಾ ಇರುವಂತದ್ದಲ್ಲ, ಯಾಕೆಂದ್ರೆ ಇದೊಂದು ವಿಸ್ಮಯ ರೀತಿಯಲ್ಲಿ ಎಲ್ಲ ಭಕ್ತರುಗಳು ಈಗಾಗಲೇ ಸುಮಾರು ಅಕ್ಕಿ, ಎಣ್ಣೆ, ಬೇಳೆಗಳು, ಕಾಳುಗಳು ಎಲ್ಲವನ್ನು ಕೂಡ ಈಗಾಗಲೇ ದಾಸೋಹಕ್ಕೆ ತಂದುಕೊಟ್ಟು ಎಲ್ಲರೂ ಕೂಡ ಶ್ರದ್ಧೆ ವಹಿಸಿ ನಾವು ಮಾಡ್ತೀವಿ ಗುರುಗಳೇ, ಎಲ್ಲ ಒಂದು ವಿಸ್ಮಯ ರೀತಿಯಲ್ಲಿ ನಮ್ಮ ಊರಿಗೆ ಒಳ್ಳೇದಾಗಬೇಕು, ನಮ್ಮ ಗ್ರಾಮಕ್ಕೆ ಒಳ್ಳೇದಾಗಬೇಕು, ನಮ್ಮ ಅಕ್ಕಪಕ್ಕ ಗ್ರಾಮಕ್ಕೆಲ್ಲ ಒಳ್ಳೇದಾಗಬೇಕು ಅಂತೇಳಿ ಎಲ್ಲ ಭಕ್ತಾದಿಗಳು ಕೂಡ ಸ್ವಇಚ್ಛೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ತಾವು ಕೂಡ ಎಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಬರಬೇಕು, ಈ ತಾಯಿಯ ಒಂದು ಆಶೀರ್ವಾದ ಪಡಿಬೇಕು. ಎಲ್ಲದಕ್ಕಿಂತ ನಮ್ಮ ಗುರುಗಳ ಕೂಡ 5 ದಿವಸಗಳ ಕಾಲ ಇಲ್ಲೇ ಇರ್ತಾರೆ, ಅವ್ರ ಆಶೀರ್ವಾದ ಕೂಡ ಎಲ್ಲರೂ ಪಡೆಯಬೇಕು ಅಂತೇಳಿ ತಮ್ಮ ಭಕ್ತಾದಿಗಳಲ್ಲಿ ಮತ್ತೊಮ್ಮೆ ನಾನು ನಮಸ್ಕರಿಸ್ತಾ ಕೇಳ್ಕೊಳ್ತಾ ಇದ್ದೇನೆ. ಅದೇ ದಿನ ಧಾರ್ಮಿಕ ಸಮಾರಂಭದಲ್ಲಿ ನಮ್ಮೂರಿನಲ್ಲಿ ಏನು ಸೈನಿಕ ವೃತ್ತಿಯಲ್ಲಿ ಇದ್ದಂಥ ಯೋಧರಿಗೆ, ಮಾಜಿ ಯೋಧರುಗಳು, ತದನಂತರ ಏನು ಮಾಜಿ ಶಿಕ್ಷಕರು ಇದ್ದಾರೆ, ಮತ್ತು ಪೊಲೀಸ್ ವೃತ್ತಿಯಲ್ಲಿ ಇದ್ದಂಥವ್ರು, ಮತ್ತು ನಮ್ಮೂರಿನಲ್ಲಿ ಡಾಕ್ಟರ್ಗಳಾಗಿರುವಂಥ ವಿದ್ಯಾರ್ಥಿಗಳಿಗೆ, ಸಾಧಕರಿಗೆ ಎಲ್ರಿಗೂ ಕೂಡ ವಿಶೇಷವಾಗಿ ಸನ್ಮಾನಗಳು ಕೂಡ ಇಟ್ಕೊಂಡಿದ್ದೀವಿ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಬರಬೇಕು. ಹಾಗೆ ನಮ್ಮ ಎಲ್ಲ ಪೊಲೀಸು ಅಧಿಕಾರಿಗಳಿಗೂ, ತದನಂತರ ಮಾಧ್ಯಮ ಮಿತ್ರರಿಗೂ, ಅದೇ ರೀತಿ ಬೆಸ್ಕಾಂ ಅಧಿಕಾರಿಗಳಿಗೂ, ಈ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೂ, ಎಲ್ಲ ಅಧಿಕಾರಿಗಳು ಕೂಡ ಮತ್ತೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಈ ಒಂದು ಸುದ್ದಿಗೋಷ್ಠಿಗೆ ಮುಕ್ತಾಯವನ್ನು ಕೊಡ್ತಾ ಇದ್ದೀವಿ.